ಸಚಿವ ಸ್ಥಾನಕ್ಕೆ ಕೇಂದ್ರ ರಾಜಣ್ಣ ರಾಜೀನಾಮೆಯನ್ನು ಕೂಡ ನೀಡಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರ್ತಕ್ಕಂಥ ಕೇಂದ್ರ ರಾಜಣ್ಣ ಅವರ ನಿವಾಸದ ಬಳಿ ಈಗ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗ ದೃಶ್ಯಗಳು ನೋಡ್ತಾ ನಾನಿವಾಗ ಕ್ಯಾತ್ಸಂದ್ರ ಬಳಿ ಇರ್ತಕ್ಕಂಥ ಕೇಂದ್ರ ರಾಜಣ್ಣ ಅವರ ನಿವಾಸದ ಮುಂಭಾಗ ಕೂಡ ಇರುವಂಥದ್ದು. ಇದು ಕೇಂದ್ರ ರಾಜಣ್ಣ ಅವರ ನಿವಾಸದ ಮುಂಭಾಗ ಈಗ ಹೆಚ್ಚಿನ ಅಂದರೆ ಹೊಯ್ಸಳ 112 ಪೊಲೀಸರನ್ನು ಕೂಡ ಈಗ ನಿಯೋಜನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೇಂದ್ರ ರಾಜಣ್ಣ ಅವರು ಈಗಷ್ಟೇ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟು ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಏನಿದ್ರೆ ಅವರು ಮನೆ ಬಳಿ ಜಮಾಯಿಸುವಂಥ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೇ ಒಂದು ಮನೆಯಿಂದ ಬೆಳಗ್ಗೆ ಅಷ್ಟೇ ಕೇಂದ್ರ ರಾಜಣ್ಣ ಅವರು ಬೆಂಗಳೂರಿಗೆ ಕೂಡ ತೆರಳಿದರು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರಾಜೀನಾಮೆ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ಮನೆ ಬಳಿ ಕೂಡ ಬರ್ತಾಯಿದ್ರು. ಆದರೆ ಇವತ್ತು ಈಗ ಏನು ಸದ್ಯದ ಸ್ಥಿತಿಯಲ್ಲಿ ಈಗ ಮನೆ ಬಳಿ ಈಗ ಖಾಲಿ ಆಗಿರ್ತಕ್ಕಂಥದ್ದು ಅಂದರೆ ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂಥ ಒಂದು ವಿಚಾರ ಇಲ್ಲೊಂದು ಕಡೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಿಗೆ ಗೊಂದಲ ಕೂಡ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆ ರಾಜೀನಾಮೆಯನ್ನು ಕೊಡೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಅವರ ಒಂದು ಅಭಿಮಾನಿಗಳಲ್ಲಿ ಕೂಡ ಮಾತಾಗಿರ್ತಾನೆ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಣದಲ್ಲಿ ಕೂಡ ಗುರುತಿಸ್ಕೊಂಡಂಥ ರಾಜಣ್ಣ ಅವರು ಯಾವುದೇ ರೀತಿಯಂಥ ಒಂದು ಆರೋಪಗಳಿಂದ ಅವ್ರನ್ನ ಏನಾದರೂ ಮಾಡಿ CM ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಹೈಕಮಾಂಡ್ ಕೂಡ ಬಚಾವಾಗಿ ಬರ್ತಾರೆ ಅನ್ನೋದು ಅಭಿಮಾನಿಗಳು ಮತ್ತು ಕಾರ್ಯಕರ್ತರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ರಾಜೀನಾಮೆಯನ್ನು ಪಡೆದಿರೋದು ನಿಜಕ್ಕೂ ಕೂಡ ಅವ್ರಿಗೂ ಕೂಡ ಗೊಂದಲ ಇರುವಂಥದ್ದು. ಈಗ ಏನಾದರೂ ಈಗ ಕನ್ಫರ್ಮ್ ಆಗಿರೋ ಹಿನ್ನೆಲೆಯಲ್ಲಿ ರಾಜೀನಾಮೆ ಇಲ್ಲೊಂದು ಕಡೆ ಈಗಷ್ಟೇ ಅಭಿಮಾನಿಗಳು ಕೂಡ ಮನೆ ಬಳಿ ಮತ್ತು ಕಾರ್ಯಕರ್ತರು ಬರುವಂಥ ಸಿಚುವೇಶನ್ ಕೂಡ ಇರೋದ್ರಿಂದ ಇಲ್ಲಿ ಏನಾದರೂ ಅಂದರೆ ರಾಜೀನಾಮೆಯನ್ನು ಪಡೆದಿರೋದನ್ನು ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ವಿರೋಧನೂ ಕೂಡ ವ್ಯಕ್ತಪಡಿಸ್ಬೋದು. ಯಾಕಂತ ಹೇಳಿದ್ರೆ ಕೇಂದ್ರ ರಾಜಣ್ಣ ಅವರು ನೇರವಾಗಿ ಮಾತನಾಡುವಂಥವ್ರು, ಯಾವುದೇ ರೀತಿಯ ತಳುಕಿರದೆ ಕೂಡ ಮಾತನಾಡ್ತಾ ಇರಲ್ಲ, ನೇರವಾಗಿ ಮಾತಾಡುವಂಥವ್ರು. ಅದರಲ್ಲೇನು ತಪ್ಪಿದೆ ಅಂದರೆ ಮೊನ್ನೆ ಕಳೆದ ಶನಿವಾರ ಕಳವು ಒಂದು ವಿಚಾರದ ಬಗ್ಗೆ ಕೂಡ ರಾಜಣ್ಣ ಮಾತಾಡೋದು ಇದೇ ಒಂದು ವಿಚಾರಕ್ಕೆ ರಾಜೀನಾಮೆಯನ್ನು ಕೂಡ ಪಡೆದಿದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಆದರೆ ರಾಜಣ್ಣ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೂಡ ಕೊಡಬಾರ್ದು ಮತ್ತು ಕಾಂಗ್ರೆಸ್ ಪಕ್ಷವು ಕೂಡ ಅವರ ರಾಜೀನಾಮೆಯನ್ನು ಕೂಡ ಪಡಿಬಾರ್ದು ಅನ್ನೋದು ಕೂಡ ಅಭಿಮಾನಿಗಳು ಕೂಡ ಒತ್ತಾಯ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಅವರು ನೇರವಾಗಿ ಕೂಡ ಮಾತನಾಡ್ತಾರೆ, ಯಾವುದೇ ಒಂದು ತಳಕಿಲ್ಲ. ಹೀಗಾಗಿ ಅವರ ರಾಜೀನಾಮೆಯನ್ನು ಕೂಡ ಪಡಿಬಾರ್ದು ಅನ್ನೋದು ಅಭಿಮಾನಿಗಳು ಕೂಡ ಎಲ್ಲೋ ಒಂದು ಕಡೆ ಮನೆ ಬಳಿ ಬಂದು ಏನೋ ಜಮಾಯಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಇಲ್ಲಿ ಮನೆ ಬಳಿ ಒಂದು ಭದ್ರತೆಯನ್ನು ಕೂಡ ಮಾಡಿರ್ತಕ್ಕಂಥ ಒಟ್ಟೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕೂಡ ಒಂದು ಅಸಮಾಧಾನ ಕೂಡ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಸಚಿವ ಸ್ಥಾನಕ್ಕೆ ಕೇಂದ್ರ ರಾಜಣ್ಣ ರಾಜೀನಾಮೆಯನ್ನು ಕೂಡ ನೀಡಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರ್ತಕ್ಕಂಥ ಕೇಂದ್ರ ರಾಜಣ್ಣ ಅವರ ನಿವಾಸದ ಬಳಿ ಈಗ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗ ದೃಶ್ಯಗಳು ನೋಡ್ತಾ ನಾನಿವಾಗ ಕ್ಯಾತ್ಸಂದ್ರ ಬಳಿ ಇರ್ತಕ್ಕಂಥ ಕೇಂದ್ರ ರಾಜಣ್ಣ ಅವರ ನಿವಾಸದ ಮುಂಭಾಗ ಕೂಡ ಇರುವಂಥದ್ದು. ಇದು ಕೇಂದ್ರ ರಾಜಣ್ಣ ಅವರ ನಿವಾಸದ ಮುಂಭಾಗ ಈಗ ಹೆಚ್ಚಿನ ಅಂದರೆ ಹೊಯ್ಸಳ 112 ಪೊಲೀಸರನ್ನು ಕೂಡ ಈಗ ನಿಯೋಜನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕೇಂದ್ರ ರಾಜಣ್ಣ ಅವರು ಈಗಷ್ಟೇ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟು ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಏನಿದ್ರೆ ಅವರು ಮನೆ ಬಳಿ ಜಮಾಯಿಸುವಂಥ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದೇ ಒಂದು ಮನೆಯಿಂದ ಬೆಳಗ್ಗೆ ಅಷ್ಟೇ ಕೇಂದ್ರ ರಾಜಣ್ಣ ಅವರು ಬೆಂಗಳೂರಿಗೆ ಕೂಡ ತೆರಳಿದರು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರಾಜೀನಾಮೆ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ಮನೆ ಬಳಿ ಕೂಡ ಬರ್ತಾಯಿದ್ರು. ಆದರೆ ಇವತ್ತು ಈಗ ಏನು ಸದ್ಯದ ಸ್ಥಿತಿಯಲ್ಲಿ ಈಗ ಮನೆ ಬಳಿ ಈಗ ಖಾಲಿ ಆಗಿರ್ತಕ್ಕಂಥದ್ದು ಅಂದರೆ ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂಥ ಒಂದು ವಿಚಾರ ಇಲ್ಲೊಂದು ಕಡೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಿಗೆ ಗೊಂದಲ ಕೂಡ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆ ರಾಜೀನಾಮೆಯನ್ನು ಕೊಡೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಅವರ ಒಂದು ಅಭಿಮಾನಿಗಳಲ್ಲಿ ಕೂಡ ಮಾತಾಗಿರ್ತಾನೆ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಣದಲ್ಲಿ ಕೂಡ ಗುರುತಿಸ್ಕೊಂಡಂಥ ರಾಜಣ್ಣ ಅವರು ಯಾವುದೇ ರೀತಿಯಂಥ ಒಂದು ಆರೋಪಗಳಿಂದ ಅವ್ರನ್ನ ಏನಾದರೂ ಮಾಡಿ CM ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಹೈಕಮಾಂಡ್ ಕೂಡ ಬಚಾವಾಗಿ ಬರ್ತಾರೆ ಅನ್ನೋದು ಅಭಿಮಾನಿಗಳು ಮತ್ತು ಕಾರ್ಯಕರ್ತರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ರಾಜೀನಾಮೆಯನ್ನು ಪಡೆದಿರೋದು ನಿಜಕ್ಕೂ ಕೂಡ ಅವ್ರಿಗೂ ಕೂಡ ಗೊಂದಲ ಇರುವಂಥದ್ದು. ಈಗ ಏನಾದರೂ ಈಗ ಕನ್ಫರ್ಮ್ ಆಗಿರೋ ಹಿನ್ನೆಲೆಯಲ್ಲಿ ರಾಜೀನಾಮೆ ಇಲ್ಲೊಂದು ಕಡೆ ಈಗಷ್ಟೇ ಅಭಿಮಾನಿಗಳು ಕೂಡ ಮನೆ ಬಳಿ ಮತ್ತು ಕಾರ್ಯಕರ್ತರು ಬರುವಂಥ ಸಿಚುವೇಶನ್ ಕೂಡ ಇರೋದ್ರಿಂದ ಇಲ್ಲಿ ಏನಾದರೂ ಅಂದರೆ ರಾಜೀನಾಮೆಯನ್ನು ಪಡೆದಿರೋದನ್ನು ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ವಿರೋಧನೂ ಕೂಡ ವ್ಯಕ್ತಪಡಿಸ್ಬೋದು. ಯಾಕಂತ ಹೇಳಿದ್ರೆ ಕೇಂದ್ರ ರಾಜಣ್ಣ ಅವರು ನೇರವಾಗಿ ಮಾತನಾಡುವಂಥವ್ರು, ಯಾವುದೇ ರೀತಿಯ ತಳುಕಿರದೆ ಕೂಡ ಮಾತನಾಡ್ತಾ ಇರಲ್ಲ, ನೇರವಾಗಿ ಮಾತಾಡುವಂಥವ್ರು. ಅದರಲ್ಲೇನು ತಪ್ಪಿದೆ ಅಂದರೆ ಮೊನ್ನೆ ಕಳೆದ ಶನಿವಾರ ಕಳವು ಒಂದು ವಿಚಾರದ ಬಗ್ಗೆ ಕೂಡ ರಾಜಣ್ಣ ಮಾತಾಡೋದು ಇದೇ ಒಂದು ವಿಚಾರಕ್ಕೆ ರಾಜೀನಾಮೆಯನ್ನು ಕೂಡ ಪಡೆದಿದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಆದರೆ ರಾಜಣ್ಣ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೂಡ ಕೊಡಬಾರ್ದು ಮತ್ತು ಕಾಂಗ್ರೆಸ್ ಪಕ್ಷವು ಕೂಡ ಅವರ ರಾಜೀನಾಮೆಯನ್ನು ಕೂಡ ಪಡಿಬಾರ್ದು ಅನ್ನೋದು ಕೂಡ ಅಭಿಮಾನಿಗಳು ಕೂಡ ಒತ್ತಾಯ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಅವರು ನೇರವಾಗಿ ಕೂಡ ಮಾತನಾಡ್ತಾರೆ, ಯಾವುದೇ ಒಂದು ತಳಕಿಲ್ಲ. ಹೀಗಾಗಿ ಅವರ ರಾಜೀನಾಮೆಯನ್ನು ಕೂಡ ಪಡಿಬಾರ್ದು ಅನ್ನೋದು ಅಭಿಮಾನಿಗಳು ಕೂಡ ಎಲ್ಲೋ ಒಂದು ಕಡೆ ಮನೆ ಬಳಿ ಬಂದು
ಏನು ಜಮಾಯಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಇಲ್ಲಿ ಮನೆ ಬಳಿ ಒಂದು ಭದ್ರತೆಯನ್ನು ಕೂಡ ಮಾಡಿರ್ತಕ್ಕಂಥ ಒಟ್ಟೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕೂಡ ಒಂದು ಅಸಮಾಧಾನ ಕೂಡ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಸಚಿವ ಸ್ಥಾನಕ್ಕೆ ರಾಜಣ್ಣ ರಾಜೀನಾಮೆಯನ್ನು ಕೂಡ ನೀಡಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರ್ತಕ್ಕಂಥ ರಾಜಣ್ಣ ಅವರ ನಿವಾಸದ ಬಳಿ ಈಗ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗ ದೃಶ್ಯಗಳು ನೋಡ್ತಾ ನಾನಿವಾಗ ಕ್ಯಾತ್ಸಂದ್ರ ಬಳಿ ಇರ್ತಕ್ಕಂಥ ರಾಜಣ್ಣ ಅವರ ನಿವಾಸದ ಮುಂಭಾಗ ಕೂಡ ಇರುವಂಥದ್ದು. ಇದು ರಾಜಣ್ಣ ಅವರ ನಿವಾಸದ ಮುಂಭಾಗ ಈಗ ಹೆಚ್ಚಿನ ಅಂದರೆ ಹೊಯ್ಸಳ 112 ಪೊಲೀಸರನ್ನು ಕೂಡ ಈಗ ನಿಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜಣ್ಣ ಅವರು ಈಗಷ್ಟೇ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟು ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಏನಿದ್ರೆ ಅವರು ಮನೆ ಬಳಿ ಜಮಾಯಿಸುವಂಥ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಪೊಲೀಸರನ್ನು ಕೂಡ ನಿಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ಇದೇ ಒಂದು ಮನೆಯಿಂದ ಬೆಳಗ್ಗೆ ಅಷ್ಟೇ ರಾಜಣ್ಣ ಅವರು ಬೆಂಗಳೂರಿಗೆ ಕೂಡ ತೆರಳಿದರು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರಾಜೀನಾಮೆ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ಮನೆ ಬಳಿ ಕೂಡ ಬರ್ತಾಯಿದ್ರು. ಆದರೆ ಇವತ್ತು ಈಗ ಏನು ಸದ್ಯದ ಸ್ಥಿತಿಯಲ್ಲಿ ಈಗ ಮನೆ ಬಳಿ ಈಗ ಖಾಲಿ ಆಗಿರ್ತಕ್ಕಂಥದ್ದು ಅಂದರೆ ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂಥ ಒಂದು ವಿಚಾರ ಇಲ್ಲೊಂದು ಕಡೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಿಗೆ ಗೊಂದಲ ಕೂಡ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆ ರಾಜೀನಾಮೆಯನ್ನು ಕೊಡೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಅವರ ಒಂದು ಅಭಿಮಾನಿಗಳಲ್ಲಿ ಕೂಡ ಮಾತಾಗಿರ್ತಾನೆ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಣದಲ್ಲಿ ಕೂಡ ಗುರುತಿಸ್ಕೊಂಡಂಥ ರಾಜಣ್ಣ ಅವರು ಯಾವುದೇ ರೀತಿಯಂಥ ಒಂದು ಆರೋಪಗಳಿಂದ ಅವ್ರನ್ನ ಏನಾದರೂ ಮಾಡಿ CM ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಹೈಕಮಾಂಡ್ ಕೂಡ ಬಚಾವಾಗಿ ಬರ್ತಾರೆ ಅನ್ನೋದು ಅಭಿಮಾನಿಗಳು ಮತ್ತು ಕಾರ್ಯಕರ್ತರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ರಾಜೀನಾಮೆಯನ್ನು ಪಡೆದಿರೋದು ನಿಜಕ್ಕೂ ಕೂಡ ಅವ್ರಿಗೂ ಕೂಡ ಗೊಂದಲ ಇರುವಂಥದ್ದು. ಈಗ ಏನಾದರೂ ಈಗ ಕನ್ಫರ್ಮ್ ಆಗಿರೋ ಹಿನ್ನೆಲೆಯಲ್ಲಿ ರಾಜೀನಾಮೆ ಇಲ್ಲೊಂದು ಕಡೆ ಈಗಷ್ಟೇ ಅಭಿಮಾನಿಗಳು ಕೂಡ ಮನೆ ಬಳಿ ಮತ್ತು ಕಾರ್ಯಕರ್ತರು ಬರುವಂಥ ಸಿಚುವೇಶನ್ ಕೂಡ ಇರೋದ್ರಿಂದ ಇಲ್ಲಿ ಏನಾದರೂ ಅಂದರೆ ರಾಜೀನಾಮೆಯನ್ನು ಪಡೆದಿರೋದನ್ನು ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ವಿರೋಧನೂ ಕೂಡ ವ್ಯಕ್ತಪಡಿಸ್ಬೋದು. ಯಾಕಂತ ಹೇಳಿದ್ರೆ ರಾಜಣ್ಣ ಅವರು ನೇರವಾಗಿ ಮಾತನಾಡುವಂಥವ್ರು, ಯಾವುದೇ ರೀತಿಯ ತಳುಕಿರದೆ ಕೂಡ ಮಾತನಾಡ್ತಾ ಇರಲ್ಲ, ನೇರವಾಗಿ ಮಾತಾಡುವಂಥವ್ರು. ಅದರಲ್ಲೇನು ತಪ್ಪಿದೆ ಅಂದರೆ ಮೊನ್ನೆ ಕಳೆದ ಶನಿವಾರ ಕಳವು ಒಂದು ವಿಚಾರದ ಬಗ್ಗೆ ಕೂಡ ರಾಜಣ್ಣ ಮಾತಾಡೋದು ಇದೇ ಒಂದು ವಿಚಾರಕ್ಕೆ ರಾಜೀನಾಮೆಯನ್ನು ಕೂಡ ಪಡೆದಿದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಆದರೆ ರಾಜಣ್ಣ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೂಡ ಕೊಡಬಾರ್ದು ಮತ್ತು ಕಾಂಗ್ರೆಸ್ ಪಕ್ಷವು ಕೂಡ ಅವರ ರಾಜೀನಾಮೆಯನ್ನು ಕೂಡ ಪಡಿಬಾರ್ದು ಅನ್ನೋದು ಕೂಡ ಅಭಿಮಾನಿಗಳು ಕೂಡ ಒತ್ತಾಯ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಅವರು ನೇರವಾಗಿ ಕೂಡ ಮಾತನಾಡ್ತಾರೆ, ಯಾವುದೇ ಒಂದು ತಳಕಿಲ್ಲ. ಹೀಗಾಗಿ ಅವರ ರಾಜೀನಾಮೆಯನ್ನು ಕೂಡ ಪಡಿಬಾರ್ದು ಅನ್ನೋದು ಅಭಿಮಾನಿಗಳು ಕೂಡ ಎಲ್ಲೋ ಒಂದು ಕಡೆ ಮನೆ ಬಳಿ ಬಂದು ಏನೋ ಜಮಾಯಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಇಲ್ಲಿ ಮನೆ ಬಳಿ ಒಂದು ಭದ್ರತೆಯನ್ನು ಕೂಡ ಮಾಡಿರ್ತಕ್ಕಂಥ ಒಟ್ಟೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕೂಡ ಒಂದು ಅಸಮಾಧಾನ ಕೂಡ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು. ಸಚಿವ ಸ್ಥಾನಕ್ಕೆ ರಾಜಣ್ಣ ರಾಜೀನಾಮೆಯನ್ನು ಕೂಡ ನೀಡಿರುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರ್ತಕ್ಕಂಥ ರಾಜಣ್ಣ ಅವರ ನಿವಾಸದ ಬಳಿ ಈಗ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಈಗ ದೃಶ್ಯಗಳು ನೋಡ್ತಾ ನಾನಿವಾಗ ಕ್ಯಾತ್ಸಂದ್ರ ಬಳಿ ಇರ್ತಕ್ಕಂಥ ರಾಜಣ್ಣ ಅವರ ನಿವಾಸದ ಮುಂಭಾಗ ಕೂಡ ಇರುವಂಥದ್ದು. ಇದು ರಾಜಣ್ಣ ಅವರ ನಿವಾಸದ ಮುಂಭಾಗ ಈಗ ಹೆಚ್ಚಿನ ಅಂದರೆ ಹೊಯ್ಸಳ 112 ಪೊಲೀಸರನ್ನು ಕೂಡ ಈಗ ನಿಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ರಾಜಣ್ಣ ಅವರು ಈಗಷ್ಟೇ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಕೊಟ್ಟು ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಏನಿದ್ರೆ ಅವರು ಮನೆ ಬಳಿ ಜಮಾಯಿಸುವಂಥ ಒಂದು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ದೃಷ್ಟಿಯಿಂದ ಈಗ ಪೊಲೀಸರನ್ನು ಕೂಡ ನಿಯೋಜನೆ ಕೂಡ ಮಾಡಿರ್ತಕ್ಕಂಥದ್ದು. ಇದೇ ಒಂದು ಮನೆಯಿಂದ ಬೆಳಗ್ಗೆ ಅಷ್ಟೇ ರಾಜಣ್ಣ ಅವರು ಬೆಂಗಳೂರಿಗೆ ಕೂಡ ತೆರಳಿದರು. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರಾಜೀನಾಮೆ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ಮನೆ ಬಳಿ ಕೂಡ ಬರ್ತಾಯಿದ್ರು. ಆದರೆ ಇವತ್ತು ಈಗ ಏನು ಸದ್ಯದ ಸ್ಥಿತಿಯಲ್ಲಿ ಈಗ ಮನೆ ಬಳಿ ಈಗ ಖಾಲಿ ಆಗಿರ್ತಕ್ಕಂಥದ್ದು ಅಂದರೆ ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂಥ ಒಂದು ವಿಚಾರ ಇಲ್ಲೊಂದು ಕಡೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರಿಗೆ ಗೊಂದಲ ಕೂಡ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆ ರಾಜೀನಾಮೆಯನ್ನು ಕೊಡೋದಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಅವರ ಒಂದು ಅಭಿಮಾನಿಗಳಲ್ಲಿ ಕೂಡ ಮಾತಾಗಿರ್ತಾನೆ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯ ಅವರ ಒಂದು ಆಪ್ತ ಬಣದಲ್ಲಿ ಕೂಡ ಗುರುತಿಸ್ಕೊಂಡಂಥ ರಾಜಣ್ಣ ಅವರು ಯಾವುದೇ ರೀತಿಯಂಥ ಒಂದು ಆರೋಪಗಳಿಂದ ಅವ್ರನ್ನ ಏನಾದರೂ ಮಾಡಿ CM ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಹೈಕಮಾಂಡ್ ಕೂಡ ಬಚಾವಾಗಿ ಬರ್ತಾರೆ ಅನ್ನೋದು ಅಭಿಮಾನಿಗಳು ಮತ್ತು ಕಾರ್ಯಕರ್ತರಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ರಾಜೀನಾಮೆಯನ್ನು ಪಡೆದಿರೋದು ನಿಜಕ್ಕೂ ಕೂಡ ಅವ್ರಿಗೂ ಕೂಡ ಗೊಂದಲ ಇರುವಂಥದ್ದು. ಈಗ ಏನಾದರೂ ಈಗ ಕನ್ಫರ್ಮ್ ಆಗಿರೋ ಹಿನ್ನೆಲೆಯಲ್ಲಿ ರಾಜೀನಾಮೆ ಇಲ್ಲೊಂದು ಕಡೆ ಈಗಷ್ಟೇ ಅಭಿಮಾನಿಗಳು ಕೂಡ ಮನೆ ಬಳಿ ಮತ್ತು ಕಾರ್ಯಕರ್ತರು ಬರುವಂಥ ಸಿಚುವೇಶನ್ ಕೂಡ ಇರೋದ್ರಿಂದ ಇಲ್ಲಿ ಏನಾದರೂ ಅಂದರೆ ರಾಜೀನಾಮೆಯನ್ನು ಪಡೆದಿರೋದನ್ನು ಅಭಿಮಾನಿಗಳು ಮತ್ತು ಕಾರ್ಯಕರ್ತರುಗಳು ವಿರೋಧನೂ ಕೂಡ ವ್ಯಕ್ತಪಡಿಸ್ಬೋದು. ಯಾಕಂತ ಹೇಳಿದ್ರೆ ರಾಜಣ್ಣ ಅವರು ನೇರವಾಗಿ ಮಾತನಾಡುವಂಥವ್ರು, ಯಾವುದೇ ರೀತಿಯ ತಳುಕಿರದೆ ಕೂಡ ಮಾತನಾಡ್ತಾ ಇರಲ್ಲ, ನೇರವಾಗಿ
ನೇರವಾಗಿ ಮಾತಾಡುವಂಥವ್ರು. ಅದರಲ್ಲೇನು ತಪ್ಪಿದೆ ಅಂದರೆ ಮೊನ್ನೆ ಕಳೆದ ಶನಿವಾರ ಮತ ಕಳವು ಒಂದು ವಿಚಾರದ ಬಗ್ಗೆ ಕೂಡ ರಾಜಣ್ಣ ಮಾತಾಡೋದು ಇದೇ ಒಂದು ವಿಚಾರಕ್ಕೆ ರಾಜೀನಾಮೆಯನ್ನು ಕೂಡ ಪಡೆದಿದ್ದಾರೆ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಆದರೆ ರಾಜಣ್ಣ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೂಡ ಕೊಡಬಾರ್ದು ಮತ್ತು ಕಾಂಗ್ರೆಸ್ ಪಕ್ಷವು ಕೂಡ ಅವರ ರಾಜೀನಾಮೆಯನ್ನು ಕೂಡ ಪಡಿಬಾರ್ದು ಅನ್ನೋದು ಕೂಡ ಅಭಿಮಾನಿಗಳು ಕೂಡ ಒತ್ತಾಯ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಅವರು ನೇರವಾಗಿ ಕೂಡ ಮಾತನಾಡ್ತಾರೆ, ಯಾವುದೇ ಒಂದು ತಳಕಿಲ್ಲ, ಹೀಗಾಗಿ ಅವರ ರಾಜೀನಾಮೆಯನ್ನು ಕೂಡ ಪಡಿಬಾರ್ದು ಅನ್ನೋದು ಅಭಿಮಾನಿಗಳು ಕೂಡ ಎಲ್ಲೋ ಒಂದು ಕಡೆ ಮನೆ ಬಳಿ ಬಂದು ಏನೋ ಜಮಾಯಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿ ಇಲ್ಲಿ ಮನೆ ಬಳಿ ಒಂದು ಭದ್ರತೆಯನ್ನು ಕೂಡ ಮಾಡಿರ್ತಕ್ಕಂಥ ಒಟ್ಟೆ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕೂಡ ಒಂದು ಅಸಮಾಧಾನ ಕೂಡ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದೀಶ್, ರಿಪಬ್ಲಿಕ್ ಕನ್ನಡ, ತುಮಕೂರು.